ಎಲ್ಲರಿಗೂ ನಮಸ್ಕಾರ. ಇಂದು ನಾವು ಸ್ಟಾಫ್ ಮತ್ತು ಸೆಷನ್ಸ್ ಹೇಗೆ ಮ್ಯಾನೇಜ್ ಮಾಡೋದು ಅಂತ ತೋರಿಸುತ್ತೇವೆ. ಮೊದಲಿಗೆ ಮೋರ್ ಮೇಲೆ ಕ್ಲಿಕ್ ಮಾಡಿ, ನಂತರ ಸೆಟ್ಟಿಂಗ್ಸ್ ಆಯ್ಕೆ ಮಾಡಿ. ಇದು ನಿಮ್ಗೆ ಸೆಟ್ಟಿಂಗ್ಸ್ ಪೇಜ್ಗೆ ಕರೆದೊಯ್ಯುತ್ತೆ. ಇಲ್ಲಿ ಎಲ್ಲಾ ಸೆಟ್ಟಿಂಗ್ಸ್ ಮ್ಯಾನೇಜ್ ಮಾಡಬಹುದು. ನಂತರ ಸ್ಟಾಫ್ ಆಪ್ಷನ್ಗೆ ಹೋಗಿ. ಇಲ್ಲಿ ನೀವು ಆಡ್ ಮಾಡಿದ ಸ್ಟಾಫ್ ಮೆಂಬರ್ಸ್ ಎಲ್ಲರನ್ನೂ ನೋಡಬಹುದು. ಹೊಸ ಸ್ಟಾಫ್ ಮೆಂಬರ್ ಆಡ್ ಮಾಡಲು ಆಡ್ ಸ್ಟಾಫ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಸ್ಟಾಫ್ ಮೆಂಬರ್ ಹೆಸರು ಹಾಕಿ. ನಂತರ ಅವರ ಫೋನ್ ನಂಬರ್ ಹಾಕಿ. ನೀವು ಅಡ್ಮಿನ್ ಆಯ್ಕೆ ಮಾಡಿದ್ರೆ ಮೆಂಬರ್ಗೆ ಫುಲ್ ಆಕ್ಸೆಸ್ ಸಿಗುತ್ತೆ. ಇಲ್ಲದಿದ್ರೆ ಸ್ಟಾಫ್ ಆಯ್ಕೆ ಮಾಡಿದ್ರೆ ನೀವು ಸ್ಪೆಸಿಫಿಕ್ ಆಕ್ಸೆಸ್ ಕೊಡಬಹುದು. ನೀವು ನೋಟಿಫಿಕೇಶನ್ ಎನೇಬಲ್ ಮಾಡಬಹುದು ಮತ್ತು ಅವರ ಅಟೆಂಡೆನ್ಸ್ ಗುರುತಿಸಬಹುದು. ಆಕ್ಸೆಸ್, ಸೇಲ್ಸ್, ಪರ್ಚೇಸಸ್, ಇನ್ವೆಂಟರಿ, ಸ್ಟಾಕ್ ಟ್ರಾನ್ಸ್ಫರ್, ಹೋಲ್ಸೇಲ್, ರಿಪೋರ್ಟ್ಸ್ ಅಂಡ್ ಡ್ಯಾಶ್ಬೋರ್ಡ್ ಮತ್ತು ಇತರ ಸ್ಥಳಗಳಿಗೆ ಆಯ್ಕೆ ಅಥವಾ ಡಿಸೆಲೆಕ್ಟ್ ಮಾಡಬಹುದು. ಎಲ್ಲ ಆಕ್ಸೆಸ್ ಪರ್ಮಿಷನ್ಸ್ ಸೆಟ್ ಮಾಡಿದ ಮೇಲೆ ಸೇವ್ ಮೇಲೆ ಕ್ಲಿಕ್ ಮಾಡಿ. ಸ್ಟಾಫ್ ಮೆಂಬರ್ ಸಕ್ಸೆಸ್ಫುಲಿ ಆಡ್ ಆಗುತ್ತಾರೆ. ಸ್ಟಾಫ್ ಡೀಟೇಲ್ಸ್ ಎಡಿಟ್ ಮಾಡಲು ಎಡಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಬೇಕಾದ ಚೇಂಜಸ್ ಮಾಡಿ, ನಂತರ ಸೇವ್ ಮೇಲೆ ಕ್ಲಿಕ್ ಮಾಡಿ. ಸ್ಟಾಫ್ ಡೀಟೇಲ್ಸ್ ಸಕ್ಸೆಸ್ಫುಲಿ ಅಪ್ಡೇಟ್ ಆಗುತ್ತೆ. ಡಿಲೀಟ್ ಆಪ್ಷನ್ ಕೂಡ ಇದೆ. ಡಿಲೀಟ್ ಮೇಲೆ ಕ್ಲಿಕ್ ಮಾಡಿ, ಎಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಸ್ಟಾಫ್ ಮೆಂಬರ್ ಸಕ್ಸೆಸ್ಫುಲಿ ರಿಮೂವ್ ಆಗುತ್ತಾರೆ. ಈಗ ಸೆಷನ್ಸ್ ಮ್ಯಾನೇಜ್ ಮಾಡೋದು ತೋರಿಸ್ತೀನಿ. ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ಎಲ್ಲ ಸ್ಟಾಫ್ ಡೀಟೇಲ್ಸ್, ಅವರು ವೆಬ್ ಅಥವಾ ಫೋನ್ ಮೂಲಕ ಲಾಗಿನ್ ಮಾಡಿದ್ರ ಮತ್ತು ಲಾಗಿನ್ ಡೇಟ್ ಮತ್ತು ಟೈಮ್ ನೋಡಬಹುದು. ಅಡ್ಮಿನ್ ಆಗಿ ನೀವು ಲಾಗ್ಔಟ್ ಆಯ್ಕೆ ಮಾಡಿ ಲಾಗ್ಔಟ್ ಮಾಡಬಹುದು. ಯೂಸರ್ ಸೆಷನ್ ಲಾಗ್ಔಟ್ ಆಗುತ್ತದೆ. ಧನ್ಯವಾದಗಳು.